ಮೈಲಧ್ವಜನ ದಕ್ಷಿಣ ಭಾಗದ ಶರೀರವನ್ನಾಗಲಿ ಅವನ ಮಡದಿಯ ಶರೀರವನ್ನು ಕೀಳಲಿಲ್ಲವಲ್ಲ. ಮೂರ್ತಿ ಕರುಣಿಸಿ ಎಂಬ ಮನದಂತೆ ನಮ್ಮ ತಂದೆಯ ಶರೀರ ಮಾಂಸಖಂಡಗಳು ಹುಟ್ಟಿರುವವು. ಇನ್ನು ಎನ್ನ ಶರೀರವು ನಮ್ಮ ಯೌವನ ಭರಿತದಿಂದ ಮಾಂಸಖಂಡಗಳು ಹುಟ್ಟಿಯಾಗಿದ್ದಾವೆ. ಆದ್ದರಿಂದ ಎನ್ನ ಶರೀರವನ್ನೇ ಆಚು ಮತ್ತೆ ಔಷಧಿಯಾಗಿ ಕೊಡಬೇಕು. ಏಕೆಂದರೆ ತಂದೆ ಮಕ್ಕಳಿಗೆ ಭೇದವಿಲ್ಲ, ಇದು ಶಾಸ್ತ್ರ ಶಾಸ್ತ್ರವೆಂದು ಹೇಳಿ ಎಂದಕ್ಕೆ ಶ್ರೀರಾಮಚಂದ್ರ ಭೀಷ್ಮ ಮೊದಲಾದವರು ತಂದೆಯ ಋಣವನ್ನು ತೀರಿಸಿ ಕೀರ್ತಿಯನ್ನು ಪಡೆದಿರುವರು. ನಾನು ಸಹ ಅವರಂತೆ ಕೀರ್ತಿಯನ್ನು ಪಡೆಯುವುದೆಂದು ದೇವವನ್ನು ಪಾಲಿಸಿದ ಸ್ವಾಮಿಗಳೇ, ಸಜ್ಜನ ಪ್ರೇಮಿಗಳೇ. ಅಹೋ ಭೂಪ, ಸ್ವಾಮಿಗಳೇ, ಅರಣ್ಯದಲ್ಲಿರುವ ಸಿಂಹವು ಮೈಲಧ್ವಜನ ಹೆಂಡತಿಯ ಶರೀರವಾಗಲಿ ಅಥವಾ ಮಗನ ಶರೀರವಾಗಲಿ ಎಂದು ಹೇಳಲಿಲ್ಲ. ಮೈಲಧ್ವಜನ ದಕ್ಷಿಣ ಭಾಗದ ಶರೀರವನ್ನು ಬೇಡಿದ್ದರಿಂದ ನಾನು ಇಲ್ಲಿಗೆ ಬಂದು ನಿಮ್ಮನ್ನು ಬೇಡಿದ್ದಾಯಿತು. ಅಹೋ ಭೂಪ, ನೀವು ನನ್ನ ಶರೀರ ಕೊಡುವೆನು ಎಂದು ಕಾಲಹರಣ ಮಾಡುತ್ತಿರುವುದು ಇದು ಧರ್ಮಾತ್ಮನ ಕರ್ತವ್ಯವಲ್ಲ. ಅಹೋ ಭೂಪ, ಆ ವನದಲ್ಲಿ ನನ್ನ ಮಗನು ಸಿಂಹದ ಬಾಯಿಗೆ ಸಿಲುಕಿ ವ್ಯಥಪಡುತ್ತಿರಲು ನೀವು ಇಲ್ಲಿ ಮಾತಿನಿಂದ ಕಾಲಹರಣ ಮಾಡಿದರೆ ನನ್ನ ಮಗನ ಗತಿಯೇ? ನೀವು ಕೊಟ್ಟರೆ ಕೊಡಿರಿ, ಬಿಟ್ಟರೆ ಬಿಡಿರಿ, ಇನ್ನು ನಾವು ಹೊರಡುವೆವು. ಅಹೋ ವಿಪ್ರೋತ್ತಮರೇ, ನಿಲ್ಲಿರಿ, ಎನ್ನ ಮಾತು ಕೇಳಿ. ನನ್ನ ಹೆಂಡತಿಯ ಶರೀರವನ್ನಾಗಲಿ ನನ್ನ ಮಗನ ಶರೀರವನ್ನಾಗಲಿ ನಾನು ಕೊಡುವುದಿಲ್ಲ. ಅಹೋ ಸ್ವಾಮಿ, ಅಹೋ ರಾಜವರ್ಯ, ನಾನು ನಿಮಗೆ ಕೊಟ್ಟ ಮಾತಿನಂತೆ ಈಗ ನಡೆದುಕೊಳ್ಳುತ್ತೇನೆ. ಅಹೋ ಕಾಂತೆಯಾದ ಧರ್ಮ ಸ್ವರೂಪಿಣಿ, ಧರ್ಮದ ಫಲವಾದ ಮಗನೇ ರಾಮಧ್ವಜ, ಓ ಅಪ್ಪಯ್ಯ, ನೀನು ತಕ್ಷಣವೇ ಹೋಗಿ ಕರಗಸವನ್ನು ತೆಗೆದುಕೊಂಡು ಬಂದು ತಾಯಿ ಮಗನು ಕರಗಸದ ಕೊನೆಯನ್ನು ಹಿಡಿದು ಎನ್ನ ಶರೀರವನ್ನು ಕಟ್ಟಿ
ಹೇ ಇಂದಿರಾ ರಮಣ ಗೋವಿಂದ ಗೋವಿಂದ ಭಕ್ತ ವರದ ಗೋವಿಂದ. ಅರ್ಜುನ ಜನ ನಡು ನೆತ್ತಿಯ ಮೇಲೆ